ಪತ್ರಿಕಾಗೋಷ್ಠಿಗೆ ನಿಮ್ಮೆಲ್ಲರಿಗೂ ಸಹ ಸ್ವಾಗತ. ಇದೀಗ ತಾನೇ ನಾವು SIR ಕುರಿತು ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳೊಂದಿಗೆ ಸಭೆಯನ್ನು ಮಾಡಿದ್ದೀವಿ, ಚರ್ಚೆಯನ್ನು ಮಾಡಿದ್ದೀವಿ. ಅವರಿಗೆ SIR ಕುರಿತು ಮಾಹಿತಿಯನ್ನು ನೀಡಿದ್ದೀವಿ. ಅದರ ಜೊತೆಗೆ ಅವರ ಅನುಮಾನಗಳೇನಿವೆ ಅವುಗಳನ್ನೆಲ್ಲ ಡಿಸ್ಕಷನ್ ಮಾಡಿದ್ದೀವಿ. ಅವರು ಒಂದಿಷ್ಟು ಅನುಮಾನಗಳನ್ನು ಇಲ್ಲೇ ಅವರಿಗೆ ಉತ್ತರವನ್ನು ಕೊಟ್ಟಿದ್ದೀವಿ. ಕೆಲವು ಅನುಮಾನಗಳನ್ನು ನಾವು CEO ಅವ್ರ ಜೊತೆಗೆ ಡಿಸ್ಕಸ್ ಮಾಡಿ ನಾವು ನಿಮಗೆ ತಿಳಿಸ್ತೀವಿ ಅಂತ ಹೇಳಿದ್ದೀವಿ. ಭಾಳ ಮುಖ್ಯವಾಗಿ SIR ಪ್ರಕ್ರಿಯೆ ದೇಶಾದ್ಯಂತ ನಡೀತಾ ಇದೆ. ನಮ್ಮದು 3ನೇ ಹಂತದಲ್ಲಿ ನಮ್ಮ ರಾಜ್ಯ ನಡೀತಾ ಇದೆ. ಇದಕ್ಕೆ ವೇಳಾಪಟ್ಟಿ ಇದೆ, ನಿಮಗೆಲ್ರಿಗೂ ಸಹ ನಾನು ಕೊಟ್ಟಿದ್ದೇನೆ. 1/10 ಅಕ್ಟೋಬರ್ 1ಕ್ಕೆ ಏನು ಯಾರೆಲ್ಲ 18 ವರ್ಷ ತುಂಬುತ್ತೋ ಅವರೆಲ್ಲರೂ ಎಲಿಜಿಬಲ್ ವೋಟರ್ ಅಂತ ನಾವು ಕ್ವಾಲಿಫೈಯಿಂಗ್ ಡೇಟ್ ಅಂತ ತೆಗೆದುಕೊಂಡು ಈ SIR ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತಾಯಿದ್ವಿ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಈಗ ಆಲ್ರೆಡಿ ನಾವು ಎಲ್ಲ BLOಗಳನ್ನು ನೇಮಕ ಮಾಡಿದ್ವಿ, BLOಗಳಿಗೆ ತರಬೇತಿಯನ್ನು ಕೊಟ್ಟಿದ್ದೀವಿ. ಅದರ ಜೊತೆಗೆ ರಾಜಕೀಯ ಪಕ್ಷಗಳಿಗೆ BLAಗಳನ್ನು ಬೂತ್ ಲೆವೆಲ್ ಏಜೆಂಟ್ಗಳನ್ನು ನೇಮಕ ಮಾಡಬೇಕು ಅಂತ ಕೋರಿದ್ವಿ. ಅವರು ಕೆಲವು ಪಕ್ಷಗಳು ನೇಮಕ ಮಾಡಿದ್ದಾರೆ, ಇನ್ನೂ ಕೆಲವು ಪಕ್ಷಗಳು BLAಗಳನ್ನು ನೇಮಕ ಮಾಡಬೇಕಾಗಿದೆ. ಅವರಿಗೆ ಮತ್ತೆ ಇವತ್ತು ಸಹ ನಾವು ರಿಕ್ವೆಸ್ಟ್ ಮಾಡಿದ್ವಿ, BLAಗಳಿದ್ದರೆ ನಮಗೆ SIR ಪ್ರಕ್ರಿಯೆಯಲ್ಲಿ ಸ್ವಲ್ಪ ಸಹಾಯ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಕೋರಿದ್ದೀವಿ. ಅವರು ನೇಮಕ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಿಮಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾವು BLOಗಳು ಇದೇ ತಿಂಗಳ 30ರಿಂದ 1 ತಿಂಗಳ ಕಾಲ ಹೌಸ್ ಟು ಹೌಸ್ ವಿಸಿಟ್ ಮಾಡ್ತಾರೆ. ಎನ್ಯುಮರೇಷನ್ ಫಾರ್ಮ್ ಏನಿದೆ 2 ಕಾಪಿಯನ್ನು ತೆಗೆದುಕೊಂಡು ಹೋಗಿರ್ತಾರೆ. 1 ಕಾಪಿಯನ್ನು ಅವ್ರ ಮನೆಗೆ ಕೊಟ್ಟು 1 ಕಾಪಿಯನ್ನು ಅಕ್ನಾಲಜ್ಮೆಂಟ್ ತೆಗೆದುಕೊಂಡು ಬರ್ತಾರೆ. ಆ 1 ಕಾಪಿ ಮೊದಲೇ ಪ್ರೀ ಫಿಲ್ಡ್ ಇರೋದ್ರಿಂದ ಅಲ್ಲಿ ಎಲ್ಲ ಮಾಹಿತಿಯನ್ನು ಫಿಲ್ ಮಾಡಿರೋದ್ರಿಂದ 25ರ ಮತದಾರರ ಪಟ್ಟಿಯಲ್ಲಿ ಯಾರ ಹೆಸರುಗಳಿವೆ ಅವರೆಲ್ಲರಿಗೂ ಸಹ ನಾವು ಫಾರ್ಮನ್ನು ಕೊಡ್ತೀವಿ, ಮನೆಗೆ ಹೋಗಿ ಕೊಡ್ತೀವಿ. ಆ ಫಾರ್ಮಲ್ಲಿ ಇರುವಂಥ ಮಾಹಿತಿ ಸರಿ ಇದೆ ಅಥವಾ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಏನಾದರೂ ಕರೆಕ್ಷನ್ ಇದ್ದರೆ ಅದನ್ನ ಕರೆಕ್ಷನ್ ಮಾಡಿ, ಫೋಟೋ ಏನಾದರೂ ಚೇಂಜ್ ಬೇಕು ಅಂದರೆ ಅವರು ಹೊಸ ಫೋಟೋವನ್ನು ಅಂಟಿಸಿ ಕೊಡ್ಬೋದು. ಇಲ್ಲ ಅದೇ ಫೋಟೋ ನಮ್ಗೆ ಸರಿಯಾಗಿದೆ ಅಂತಂದರೆ ಆ ಫೋಟೋವನ್ನೇ ಕಂಟಿನ್ಯೂ ಮಾಡಲಿಕ್ಕೆ ಅವಕಾಶ ಇದೆ. ಈ ಪ್ರಕ್ರಿಯೆ ಇದೇ ತಿಂಗಳ 30ನೇ ತಾರೀಕಿಂದ ಪ್ರಾರಂಭವಾಗಿ 1 ತಿಂಗಳ ಕಾಲ ನಡೆಯುತ್ತೆ. ಈ ಪ್ರಕ್ರಿಯೆ ಆದ ನಂತರ ನಾವು ಡ್ರಾಫ್ಟ್ ರೋಲನ್ನು ಆಗಸ್ಟ್ 5ನೇ ತಾರೀಕು ಡ್ರಾಫ್ಟ್ ರೋಲನ್ನು ಪಬ್ಲಿಷ್ ಮಾಡ್ತೀವಿ. ಯಾವ್ಯಾವುದು ಫಾರ್ಮನ್ನು ಕೊಟ್ಟು ಕಲೆಕ್ಟ್ ಮಾಡಿದ್ದೀವೋ ಅವೆಲ್ಲವನ್ನು ನಾವು ಸ್ಕ್ಯಾನ್ ಮಾಡಿ ಮಾಹಿತಿಯನ್ನು ಪಡ್ಕೊಂಡು ಡ್ರಾಫ್ಟ್ ರೋಲನ್ನು ಪಬ್ಲಿಷ್ ಮಾಡ್ತೀವಿ. ಅದಾದಮೇಲೆ 1 ತಿಂಗಳ ಕಾಲ ನಾವು ಅವರಿಗೆ ಕ್ಲೈಮ್ ಆ್ಯಂಡ್ ಅಬ್ಜೆಕ್ಷನ್ ಕೊಡ್ತೀವಿ. ಅಂದರೆ ಯಾರಾದರೂ ಹೆಸರು ಬಿಟ್ಟೋಗಿದ್ದರೆ ಅವರು ಫಾರ್ಮನ್ನು ಮತ್ತು ಹೊಸದಾಗಿ ಫಿಲ್ ಮಾಡಿ ನಮಗೆ ಫಾರ್ಮನ್ನು ಕೊಡ್ಬೋದು, ಅದನ್ನ ಕಲೆಕ್ಟ್ ಮಾಡ್ತೀವಿ. ಅದಾದಮೇಲೆ 2 ತಿಂಗಳ ಕಾಲ ನಾವು ಅವ್ರು ಯಾರೆಲ್ಲ ಫಾರ್ಮ್ಸ್ ಆ್ಯಂಡ್ ಅಬ್ಜೆಕ್ಷನ್ ಕೊಟ್ಟಿದ್ದಾರೆ ಅವುಗಳನ್ನು ನೋಟಿಸ್ ಕೊಡ್ತೀವಿ. ನೋಟಿಸ್ ಕೊಟ್ಟು ಹಿಯರಿಂಗ್ ಮಾಡಿ ಅವನ್ನ ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡಬೇಕು ಅಂತ ಅರ್ಹ ಮತದಾರರನ್ನು ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡ್ತೀವಿ. ಅಂತಿಮವಾಗಿ ನಾವು 7/10/2026ರಂದು ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಣೆ ಮಾಡ್ತೀವಿ. ಭಾಳ SIR ಮುಖ್ಯ ಉದ್ದೇಶ ಇಷ್ಟೇ, ಯಾರೆಲ್ಲ ಅನರ್ಹ ಮತದಾರರು ಮತದಾರರ ಪಟ್ಟಿಯಲ್ಲಿದ್ದರೆ ಅವ್ರನ್ನ ಮುಖ್ಯವಾಗಿ ತೆಗೆಯುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಉದಾಹರಣೆಗೆ ಡೆತ್ ಆಗಿದ್ದಾರೆ, ಡೆತ್ ಆದರೂ ಸಹ ಡಿಲಿಷನ್ ಆಗಿಲ್ಲ, ಅಂಥ ಮತದಾರರನ್ನು ಇದರಿಂದ ತೆಗಿಬೇಕಾಗುತ್ತೆ. ಭಾಳಷ್ಟು ಜನ ಶಿಫ್ಟಾಗಿ ಹೋಗಿದ್ದಾರೆ, ಅಂಥ ಮತದಾರರು ಈ ಮತದಾರರ ಪಟ್ಟಿಯಲ್ಲಿದ್ದರೆ ಅಂಥವ್ರನ್ನ ತೆಗಿಬೇಕಾಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಇಂಡಿಯನ್ ನ್ಯಾಷನಲ್ಸ್ ಅಲ್ಲದೇ ಇರೋರು, ಈ ದೇಶದ ಪೌರತ್ವ ಯಾರಿಗಿಲ್ಲ ಅಂಥವ್ರನ್ನ ಈ ಮತದಾರರ ಪಟ್ಟಿಯಿಂದ ಹೊರಗಿಡಬೇಕಾಗುತ್ತೆ. ಅದು ಈ SIRನ ಮುಖ್ಯ ಉದ್ದೇಶ. ಹಾಗಾಗಿ ಅರ್ಹ ಮತದಾರರನ್ನು ಮತದಾರರ ಪಟ್ಟಿಗೆ ಸೇರ್ಪಡೆ ಮಾಡುವಂಥದ್ದು, ಅನರ್ಹ ಮತದಾರರನ್ನು ಮತದಾರರ ಪಟ್ಟಿಯಿಂದ ತೆಗೆಯುವಂಥದ್ದು ಈ SIR ಪ್ರಕ್ರಿಯೆಯ ಮುಖ್ಯ ಉದ್ದೇಶ. ಆ ಉದ್ದೇಶವನ್ನು ನಾವು ನಮ್ಮೆಲ್ಲ ಅಧಿಕಾರಿಗಳು ಮಾಡೋದಕ್ಕೆ ಈಗ ಆಲ್ರೆಡಿ ಸಜ್ಜಾಗಿದ್ದೇವೆ. ಈ ಪ್ರಕ್ರಿಯೆ ನಮಗೆ 30ನೇ ತಾರೀಕಿಂದ ಪ್ರಾರಂಭ ಆಗ್ತದೆ. ಇದಿಷ್ಟು ನಾನು ನಿಮಗೆ ಬ್ರೀಫ್ ಮಾಡಬೇಕಾಗಿದ್ದು. ನೀವೇನಾದರೂ ನನಗೆ ಕೇಳೋದಿದ್ರೆ ಅದನ್ನು ಉತ್ತರ. ಸರ್, ಈಗ SIR ಮೊದಲ ಪ್ರಕ್ರಿಯೆಯಲ್ಲಿ ಒಂದಿಷ್ಟು ಈ ಡಬಲ್ ವೋಟರ್ಸ್ ಕೆಲವರು ಇದ್ದಾರೆ, ಅಂದರೆ ಡಬಲ್ ವೋಟರ್ ID ಇರೋದು ಕೂಡ ಪತ್ತೆಯಾಗಿದೆ ಅಂತ. ಎಷ್ಟು ಜನ ಇದ್ದಾರೆ ಸರ್ ಅಂತ? ಈಗ ಡಬಲ್ ವೋಟರ್ ID ಇರೋದು ನಾವು ನಾರ್ಮಲಾಗಿ ಸಾಫ್ಟ್ವೇರ್ ರನ್ ಮಾಡ್ತಾ ಇರ್ತೀವಿ, ಡಿಡುಪ್ಲಿಕೇಶನ್ ಮಾಡ್ತೀವಿ. ಯಾರ್ಯಾರ್ದು ಡಬಲ್ ಬಂದಿದೆ ಅದನ್ನು ಡಿಲೀಷನ್ ಮಾಡುವಂಥ ಪ್ರಕ್ರಿಯೆ ಕಂಟಿನ್ಯೂಸ್ ಆಗಿತ್ತು. ಈಗ ಅದು ಬರಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಡಬಲ್ ಇದ್ದರೆ ಒಂದೇ ಫಾರ್ಮ್ ವಾಪಸ್ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅವ್ರು 2ನೇ ಫಾರ್ಮನ್ನು ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ. ಡಬಲ್ ಇದ್ದರೆ ಎಲ್ಲಿ ಇರಬೇಕು ಅಂತ ಅವರು ಡಿಸೈಡ್ ಮಾಡಬೇಕು. ನಾನು ಯಾವ ಬೂತಲ್ಲಿ ಇರಬೇಕು, ಎಲ್ಲಿ ಡಿಲೀಷನ್ ಆಗಬೇಕಂತ ಅವ್ರು ಡಿಸಿಷನ್ ತೊಗೋಬೇಕಾಗುತ್ತೆ. ಯಾಕೆಂದರೆ ಡಬಲ್ ಈಗ ಸೇರ್ಪಡೆ ಮಾಡಲಿಕ್ಕೆ ಖಂಡಿತ ಸಾಧ್ಯ ಆಗುತ್ತೆ. ಸರ್, ಈಗ ಮನೆಗೆ ತಲುಪುವಾಗ ವೋಟರ್ಸ್ ಏನೆಲ್ಲ ಡಾಕ್ಯುಮೆಂಟ್ಸ್ ರೆಡಿ ಇಟ್ಕೋಬೇಕು ಸರ್? ಯಾಕಂದರೆ BLO ಮನೆ ಹತ್ರ ಹೋಗ್ತಾರೆ,
ಹೋದಾಗ ಅವ್ರಿಗೇನೆಲ್ಲ ವೋಟರ್ ಕಡೆಯಿಂದ ಏನೆಲ್ಲ ತಗೋತೀರಾ ಸರ್? ಈಗ ಡಾಕ್ಯುಮೆಂಟ್ ಕೊಡಿ. ಆ ಕಾಪಿ ನಿಮಗೊಂದು ಕೊಟ್ಬಿಡ್ತೀನಿ ನಾನು. ಸಂಪೂರ್ಣ 12 ನಾನು ಓದ್ತಾ ಕೂತ್ಕೊಂಡ್ರೆ ಈಗ ಸುಮ್ಮನೆ ಟೈಮ್ ಆಗುತ್ತೆ. ಸಾರ್ವಜನಿಕರಿಗೂ ಗೊತ್ತಿರೋಲ್ಲ. ಸಾರ್ವಜನಿಕರಿಗೆ ಗೊತ್ತಿರುತ್ತೆ. ಎನ್ಯುಮರೇಷನ್ ಫಾರ್ಮಲ್ಲಿ ಒಂದು ಡಿಕ್ಲರೇಷನ್ ಇದೆ. ಆ ಡಿಕ್ಲರೇಷನಲ್ಲೇ ಯಾವ್ಯಾವ ಕೊಡಬೇಕು ಅಂತ ನಾವು ಫಾರ್ಮ್ ಕೊಡಬೇಕಾದ್ರೆ ಅವ್ರಿಗೆ ಕೊಟ್ಟು ಬಂದುಬಿಡ್ತೀವಿ, ಏನೆಲ್ಲ ಡಾಕ್ಯುಮೆಂಟ್ ರೆಡಿ ಇಟ್ಕೋಬೇಕು ಅಂತ. ಭಾಳ ಮುಖ್ಯವಾಗಿ ಈಗೇನು ಮ್ಯಾಪಿಂಗ್ ಆಗಿದೆ ಅವ್ರು ಯಾವುದೇ ಡಾಕ್ಯುಮೆಂಟನ್ನು ಕೊಡೋವಂಥ ಅವಶ್ಯಕತೆ ಇರೋದಿಲ್ಲ. ಮ್ಯಾಪಿಂಗ್ ಆಗದೆ ಇರೋರು ಡಾಕ್ಯುಮೆಂಟನ್ನು ಕೊಡಬೇಕಾಗತ್ತೆ. ಯಾವ್ಯಾವ ಡಾಕ್ಯುಮೆಂಟ್ ಅಂತ ಲಿಸ್ಟನ್ನು ನಾನು ನಿಮಗೆ ಒಂದು ಕಾಪಿಯನ್ನು ಈಗ ನಿಮಗೆ ಕೊಡ್ತೇನೆ, ಅದನ್ನು ನೀವು ಹಾಕ್ಬೋದು. ಸರ್, ಈಗ ಬ್ಯಾಂಗ್ಳೂರಲ್ಲಿ ತುಂಬ ಜನ ಔಟ್ಸೈಡ್ ಬ್ಯಾಂಗ್ಳೂರಿಂದ ಬಂದು ಸೆಟ್ಲ್ ಆಗುತ್ತೆ. ನಮ್ಮ ಕರ್ನಾಟಕದ ಬೇರೆ ಬೇರೆ ಪ್ರದೇಶದಿಂದ ಕೂಡ ಅಲ್ಲೂ SIR ನಡೀತಾ ಇದೆ. ಮತ್ತು ಈಗ ನೀವು ಚೆಕ್ ಮಾಡುವಾಗ ಅದು ಹಿಂಗೆ ವರ್ಕೌಟ್ ಆಗುತ್ತೆ. ಈಗ ಇಷ್ಟೇ, ನಾವು ಮ್ಯಾಪಿಂಗು ನಮ್ಮದು ಬೆಂಗಳೂರದು ಕಡಿಮೆ ಯಾಕಾಗಿದೆ ಅಂತ ನಿಮಗೆ ಗೊತ್ತಾಗ್ಬೋದು. ಎಲ್ಲ ಇಡೀ ಜಿಲ್ಲೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ 90-95% ಎಲ್ಲ ಮ್ಯಾಪಿಂಗ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಅದು ಸುಮಾರು 70% ಆಸ್ಪಾಸ್ನಲ್ಲಿದೆ. ಯಾಕೆಂದರೆ ಭಾಳಷ್ಟು ಜನ ಊರಿನಲ್ಲಿ ಮತದಾರ ಪಟ್ಟಿಯಲ್ಲಿ ಹೆಸರಿಟ್ಕೊಂಡಿದ್ದಾರೆ, ಇಲ್ಲೂ ಸಹ ಹೆಸರಿಟ್ಕೊಂಡಿದ್ದಾರೆ. ಅಲ್ಲಿ ಊರಿನಲ್ಲಿ ಮ್ಯಾಪಿಂಗ್ ಮಾಡಿಬಿಟ್ಟಿದ್ದಾರೆ ಅವರು. ಆದ್ದರಿಂದ ನಾವು ಮ್ಯಾಪಿಂಗ್ ಮಾಡೋಕ್ಕಾಗೋದಿಲ್ಲ. ನಾವು ಮ್ಯಾಪಿಂಗ್ ಮಾಡಲಿಕ್ಕೆ ಅವ್ರ ಹೆಸರು ಹೊಡೆದ ತಕ್ಷಣ ಆಲ್ರೆಡಿ ಮ್ಯಾಪ್ಡ್ ಅಂತ ಬಂದುಬಿಡುತ್ತೆ. ಹಾಗಾಗಿ ಅವರು ಈ SIRಲ್ಲಿ ಊರಲ್ಲಿ ಇಟ್ಕೋತಾರೋ ಅಥವಾ ಇಲ್ಲಿ ಇಟ್ಕೋತಾರೋ ಒಂದನ್ನು ಡಿಸೈಡ್ ಮಾಡಬೇಕು. ಅವರು ಅಲ್ಲಿ ಇಟ್ಕೊಳ್ಳೋದಾದರೆ ಅಲ್ಲಿ ಫಾರ್ಮನ್ನು ಫಿಲ್ ಮಾಡಿಕೊಡ್ಬೇಕು. ಇಲ್ಲ ನಾನು ಇಲ್ಲಿ ನನ್ನದು ಇರೋದನ್ನು ಉಳಿಸ್ಕೊತೀನಿ, ಊರಿನ ಡಿಲೀಟ್ ಮಾಡಬೇಕಂದ್ರೆ ಇಲ್ಲಿ ಫಾರ್ಮ್ ಕೊಡಬೇಕಾಗುತ್ತೆ. ಇದಿಷ್ಟೇ ಮಾಡಬೇಕಾಗುತ್ತೆ. ಸೊ ತುಂಬ ಕನ್ಸರ್ನ್ಸ್ ವಿಸಿಟಿಂಗ್ ಆಫ್ ದ ಹೌಸ್ ಮೇಲೆ ಇದೆ. ಲೈಕ್ ನಿಜವಾಗ್ಲೂ ಹೋಗಿ ಚೆಕ್ ಮಾಡ್ತಿದಾರ ಇಲ್ವಾ ಅಂತ. ಸೊ ವಾಟ್ ಆರ್ ಯು ಪ್ಲಾನಿಂಗ್ ಟು ಡೂ ದಟ್ ಟು ಎನ್ಶೋರ್ ದಟ್ ಯುವರ್ BLOs ಈಗ ನಾವು ಒಟ್ಟು 1672 ಜನ BLOಗಳನ್ನು ನೇಮಕ ಮಾಡಿದ್ದೀವಿ. 1672 BLOಸ್ಗಳನ್ನು ಪ್ರತಿ ಬೂತಿಗೆ ಒಬ್ಬರಂತೆ ನೇಮಕ ಮಾಡಿದ್ದೀವಿ. ಒಂದಿಷ್ಟು ರಿಸರ್ವ್ BLOಗಳನ್ನು ನಾವು ಇಟ್ಕೊಂಡಿದ್ದೀವಿ. ಸೂಪರ್ವೈಸರ್ಗಳನ್ನು ಎಷ್ಟು ಸರ್ ಪ್ರತಿ 10ರಿಂದ 12 ಪೋಲಿಂಗ್ ಸ್ಟೇಷನಿಗೆ ಒಬ್ಬರು ಸೂಪರ್ವೈಸರ್ಗಳನ್ನ ನೇಮಕ ಮಾಡಿದ್ದೀವಿ. ಹಾಗಾಗಿ ನಾವು ಆಮೇಲೆ ಈ AEROs ಇದ್ದಾರೆ, EROs ಇದ್ದಾರೆ. ಅದ್ರ ಜೊತೆಗೆ ಎಲ್ಲ ಅಧಿಕಾರಿಗಳನ್ನ ನೋಡಲ್ ಆಫೀಸರ್ಸ್ ಅಂತ ಹಾಕ್ತಾಯಿದ್ದೀವಿ. ಹಾಗಾಗಿ ಪ್ರತಿ ಮನೆಗೂ ಸಹ ವಿಸಿಟ್ ಮಾಡಲೇಬೇಕು, ಫಾರ್ಮ್ ಕೊಡಲೇಬೇಕು, ಅಕ್ನಾಲೇಜ್ಮೆಂಟ್ ತಂದು ಕೊಡಬೇಕಾಗುತ್ತೆ. ಹಾಗಾಗಿ ಎಲ್ಲೋ ಕೂತ್ಕೊಂಡು ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಖಂಡಿತ ಎಲ್ಲರೂ ಮನೆಗೆ ಹೋಗಲೇಬೇಕಾಗತ್ತೆ, ಹೋಗಿ ಫಾರ್ಮನ್ನು ಕೊಡಬೇಕು. ಅದೇ ಕಾರಣಕ್ಕಾಗಿ 30 ದಿನ ಇರುವಂಥದ್ದು. ಭಾಳಷ್ಟು ಜನರಿಗೆ ನಮಗೆ 250ರಿಂದ 300 ಮನೆಗಳು ಮಾತ್ರ ಬರ್ತದೆ. ಅದಕ್ಕಾಗಿ ನಮ್ಮ 30 ದಿವಸ ಇದೆ. ಅವರು ದಿನದಲ್ಲಿ ಒಂದು 4-5 ಮಾಡಿದರೂ ಸಹ ಎಲ್ಲರ ಮನೆಗೂ ರೀಚ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಎಲ್ಲರ ಮನೆಗೂ ರೀಚ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಹೌಸ್ ಮಾರ್ಕಿಂಗ್ ಏನಾದರೂ ಮಾಡ್ತೀರಾ ಸರ್? ಬಿಕಾಸ್ ಸೇಮ್ ಸೆನ್ಸಸ್ ಟೈಮ್ ಹೆಂಗಾಯಿತು ಅದೇ ಥರ ಲಾಟ್ ಆಫ್ ಪೀಪಲ್ ಹೌದು ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಸ್ಟಿಕ್ಕರ್ ಅಂಟಿಸ್ತೀವಿ. ಆ ಮನೆ ರೀಚ್ ಆಗಿದ್ದಾರೆ ಅಂತ ಅರ್ಥ. ಬಟ್ ಅದು ಆ ಸ್ಟಿಕ್ಕರ್ ಎಷ್ಟು ಜಿನೈನಿಟಿ ಇರುತ್ತೆ ಅಂತ. ಯಾಕಂದರೆ ಲಾಸ್ಟ್ ಟೈಮು ಕೂಡ ಸರ್ವೆ ಮಾಡಿದ್ದೀವಿ ಅಂತೇಳಿ ಸ್ಟಿಕ್ಕರ್ ಎಲ್ಲ ಅಂಟಿಸಿದ್ರು. ಆ ಥರದ್ದೆಲ್ಲ ಸ್ವಲ್ಪ ಗೊಂದಲ. ಸರ್ವೆಯಲ್ಲಿ ಅಂದರೆ ಮನೆ ಲೀಸ್ಟ್ ಮಾಡುವಂಥದ್ದಕ್ಕೆ ಒಂದು ಸ್ಟಿಕ್ಕರ್ನ ಅಂಟಿಸಿದ್ರು, ಆಮೇಲೆ ಸರ್ವೆ ಆದಮೇಲೆ ಒಂದು ಸ್ಟಿಕ್ಕರ್ ಅಂಟಿಸಿದ್ರು. ನೀವು ಹೇಳ್ದಂಗೆ ಕೆಲವು ಸರಿ ಮನೆಗೇನು ಲಿಸ್ಟ್ ಮಾಡೋದು ಹೌಸ್ ಲಿಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಏನು ಸ್ಟಿಕ್ಕರ್ ಅಂಟಿಸಿದ್ರು, ಮನೆಗೆ ಹೋಗಿಲ್ಲ ಅಂತ ಕೆಲವು ಸಣ್ಣ ಪುಟ್ಟ ಕಂಪ್ಲೇಂಟ್ಗಳಿದೆ. ಹಾಗಾಗಿ ಇಲ್ಲಿ ಹಾಗಾಗೋದಿಲ್ಲ. ಇಲ್ಲಿ ಸ್ಟಿಕ್ಕರ್ ಅಂಟಿಸಿದರೆ ಡೋರ್ಗೆ ಸ್ಟಿಕ್ಕರ್ ಅಂಟಿಸ್ಬೇಕು, ವಿಸಿಟ್ ಮಾಡಬೇಕು, ಫಾರ್ಮ್ ಕೊಡಬೇಕು, ಅಕ್ನಾಲೇಜ್ಮೆಂಟ್ ತರಬೇಕು. ಹಾಗಾಗಿ BLOಗಳಿಗೆ ಜವಾಬ್ದಾರಿ ಇರುತ್ತೆ. ನಾವು ಪ್ರತಿಯೊಂದು ಅಕ್ನಾಲೇಜ್ಮೆಂಟನ್ನು ಸಹ ಚೆಕ್ ಮಾಡ್ತೀವಿ. ಸರ್, ಈಗ ಹೇಳಿ. ಒಂದು ಮನೆಯದೇನೆ 2 ಬೂತಲ್ಲಿ ಹೆಸರಿರುತ್ತೆ ಸರ್. ಅಂದರೆ ಇಬ್ಬರು ಇದ್ದಾರೆ ಅಂದರೆ ಒಬ್ಬರದ್ದು 6 ಪಾರ್ಟಲ್ಲಿ ಬಂದರೆ ಇನ್ನೊಬ್ರದ್ದು 7 ಪಾರ್ಟಲ್ಲಿ ಬಂದಿರುತ್ತೆ. ಇದನ್ನು ಯಾವ ರೀತಿ ಮ್ಯಾಪಿಂಗ್ ಮಾಡೋ ಪ್ಲಾನ್ ಮಾಡಿ? ಈಗ ನಾವು ರ್ಯಾಷನಲೈಸೇಷನ್ ಆಫ್ ಮಾಡುವಂಥ ಸಂದರ್ಭದಲ್ಲಿ ನಾವು ಅವ್ರ ಮನೆ ಇರೋರೆಲ್ಲರೂ ಒಂದೇ ಕಡೆಗೆ ಬರೋ ಥರ ಮಾಡಿದ್ದೀವಿ. ಇದು ಅಪರೂಪಕ್ಕೆ ಒಂದೊಂದು ಕಡೆಗೆ ಮಾತ್ರ ಉಳಿದಿರ್ಬೋದು. ಇಲ್ಲಾಂತಂದರೆ ಎಲ್ಲ ಮನೆಯವರು ಒಂದೇ ಕಡೆ ಬರೋ ಥರ, ಒಂದೇ ಬೂತಿಗೆ ಬರೋ ಥರ ನಾವು ಮಾಡಿದ್ದೀವಿ. ಈಗಲೂ ಸಹ ಮಾಡಲಿಕ್ಕೆ ಅವಕಾಶ ಇದೆ ಅದನ್ನು. ಸರ್, ಈಗ ಔಟ್ಸೈಡ್ ದ ಸ್ಟೇಟ್ ಕೂಡ ತುಂಬ ಜನ ಬ್ಯಾಂಗ್ಳೂರಲ್ಲಿ ಇದ್ದಾರೆ. ಅವ್ರ ವೋಟಿಂಗ್ ಬೇರೆ ಸ್ಟೇಟ್ಸಲ್ಲಿ ಇರ್ಬೋದಲ್ವಾ? ಆ ಥರ ಪರ್ಟಿಕ್ಯುಲರ್ ಕೇಸಸ್ ದೇರ್ ವೋಟ್ ಇಸ್ ನಾಟ್ ಇನ್ ಕರ್ನಾಟಕ ಆರ್ ಇನ್ ಬ್ಯಾಂಗ್ಳೂರ್ ಇಲ್ಲ. ಈಗ ಲಿಸ್ಟಿಂಗ್ ಆ ಥರ ಇಲ್ಲ. ಭಾರತೀಯ ನಾಗರಿಕರಾಗಿದ್ದರೆ ಸಾಕು, ಅವ್ರು ಎಲ್ಲಿ ಬೇಕಾದರೂ ವೋಟರ್ನ ಸೇರ್ಪಡೆ ಮಾಡ್ಬೋದು. ಬೇರೆ ರಾಜ್ಯದವರು ಇಲ್ಲಿ ಮಾಡಲಿಕ್ಕಿಲ್ಲ ಅಂತ ಎಲ್ಲೂ ಇಲ್ಲ. ಅವರು ಆರ್ಡಿನರಿ ರೆಸಿಡೆಂಟ್ ಆಗಿರಬೇಕು ಅಷ್ಟೇ. ಸಾಮಾನ್ಯ ನಿವಾಸಿ ಅಂತ ಏನು ಕರಿತೀವಿ, ಅವರು ಇಲ್ಲಾಗಿದ್ದರೆ ಅವರು ಇಲ್ಲಿ ಫಾರ್ಮ್ ಕೊಟ್ಟರೆ ನಾವು ಸೇರ್ಪಡೆ ಮಾಡಲೇಬೇಕಾಗತ್ತೆ. ಇನ್ನೊಂದು ಕಡೆ ಡಿಲೀಷನ್ ಮಾಡಬೇಕಾಗತ್ತೆ, ಅವರು ಮಾಹಿತಿಯನ್ನು ಕೊಡಬೇಕಾಗತ್ತೆ. ನಾನು ಇಲ್ಲಿ ಸೇರ್ಪಡೆ ಮಾಡ್ತಾಯಿದ್ದೀನಿ, ಇನ್ನೊಂದು ಕಡೆ ಡಿಲೀಷನ್ ಮಾಡಿದ್ದೀನಿ. ಆ ಥರ 2 ಕಡೆ ಇದ್ದರೆ
ಖಂಡಿತ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಹೂಡಲಿಕ್ಕೆ ಅವಕಾಶ ಇದೆ. ಯಾರದೇ ವೋಟರ್ 2 ಕಡೆ ಸೇರ್ಪಡೆ ಮಾಡಿದರೆ ಅಂಥವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆಯನ್ನು ಕೊಡ್ತೇವೆ. ಸೊ ಡಿಲೀಷನ್ SIR ಗೆ ಬಂದಾಗ ನಿಮಗೆ ಹೇಳಬೇಕಾ ಅಥವಾ ನಮಗೆ ಹೇಳಿದರೂ ಸಾಕು, ನಾವು ಸಂಬಂಧಪಟ್ಟವರಿಗೆ ಇಂಟಿಮೇಷನ್ ಕೊಡ್ತೇವೆ. ಸೊ ನಿಮಗೆ ಹೇಳಿದ್ರೆ ಡಿಲೀಷನ್ ಮಾಡ್ಬೋದು? ಹೌದು ಹೌದು. ಇದಿಷ್ಟೇ ಅಂದರೆ ಮುಗಿಸಿ ಊಟ ಅರೇಂಜ್ ಮಾಡಿದ್ದೀವಿ ನಾವು. ನಮ್ಮ ಜೊತೆಗೆ ನೀವೆಲ್ಲರೂ ಸಹ ಲಂಚ್. ಸ್ಕೂಲ್ಸ್ ಓಪನ್ ಆಗಿದ್ದಾವೆ, ಸೊ ಟೀಚರ್ಸು ಅದೆಲ್ಲ ಸಿಬ್ಬಂದಿಗಳ ಕೊರತೆ ಇದೆ. ಎಲೆಕ್ಷನ್ ಇದಕ್ಕೆ ಟೀಚರ್ಸ್ನ ಬಳಕೆ ಮಾಡಿಕೊಂಡ್ರೆ, ಸಿಬ್ಬಂದಿಗಳನ್ನು ಬಳಕೆ ಮಾಡಿಕೊಂಡ್ರೆ ಮಕ್ಕಳ ಎಜುಕೇಷನ್ ಮೇಲೆ ಈಗ ಇದು ಸುಪ್ರೀಂ ಕೋರ್ಟಲ್ಲಿ ಹೋಗಿ ಡಿಸೈಡ್ ಆದಂಥ ಮ್ಯಾಟ್ರ್. BLOಗಳನ್ನು ಬಳಸಬೇಕು, ಟೀಚರ್ ಬಳಸಬೇಕು ಬೇಡ ಅನ್ನೋದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಜಡ್ಮೆಂಟ್ ಭಾಳ ಸ್ಪಷ್ಟವಾಗಿದೆ. ಅವರು ಸ್ಕೂಲ್ ಅವರ್ಸ್ ಬಿಟ್ಟೇ ಈ ಕೆಲಸವನ್ನು ಮಾಡಬೇಕು. DC ಭಾಳಷ್ಟು ಕೆಲಸಗಳು ಮಾಡಿ, ಕಮಿಷನರ್ ಬೇರೆ ಎಲ್ಲ ಕೆಲಸದ ಜೊತೆಗೆ ನಾವು ಎಲೆಕ್ಷನ್ ಕೆಲಸ ಮಾಡೋದು. ಅದೇ ಥರ ಟೀಚರು ಸಹ ಅವ್ರ ಪಾಠದ ಜೊತೆಗೆ BLO ಕೆಲಸವನ್ನು ಮಾಡಬೇಕಾಗತ್ತೆ. ಹಾಗಾಗಿನೇ ನಾವು ಟೈಮ್ ಜಾಸ್ತಿ ಕೊಟ್ಟಿರೋ 30 ದಿವಸ. ಇಲ್ಲ ಅಂದರೆ 300 ಫಾರ್ಮನ್ನ 250 ಫಾರ್ಮ್ ತೊಗೊಂಡೋಗಿ ಮನೆಗಳಿಗೆ ವಿಸಿಟ್ ಮಾಡೋಕ್ಕೆ ಅಷ್ಟು ಟೈಮ್ ಬೇಕಾಗಿಲ್ಲ. 30 ದಿವಸ ಕೊಟ್ಟಿರೋ ಉದ್ದೇಶ ಏನಂದರೆ ಸ್ಕೂಲ್ ಅವರ್ಸಲ್ಲಿ ಸ್ಕೂಲ್ ಪಾಠ ಮಾಡಬೇಕು, ಉಳಿದಂಥ ಅವಧಿಯಲ್ಲಿ ಬೆಳಗಿನ ಅವಧಿ ಅಥವಾ ಸಂಜೆ ಅವಧಿಯಲ್ಲಿ ಈ ಕೆಲಸವನ್ನು ಮಾಡಬೇಕು. ಸರ್, ಇಫ್ ಯು ಡೋಂಟ್ ಮೈಂಡ್, ಇವಾಗ ಒಬ್ರು BLO ಒಬ್ರು ಮನೆಗೆ ವಿಸಿಟ್ ಮಾಡ್ತಾರೆ, ವಾಟ್ ಈಸ್ ದ ಎಕ್ಸಾಕ್ಟ್ ಪ್ರೊಸೀಜರ್ ಸರ್? ಏನು ಮಾಡ್ತಾರೆ ಅವರು? ಈ ಫಸ್ಟ್ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಫಾರ್ಮನ್ನು, ಎನ್ಯುಮರೇಷನ್ ಫಾರ್ಮ್ ಇದೆ, ಇಲ್ಲೇ ಇದೆ, ನಾನು ನಿಮಗೆ ತೋರಿಸ್ತೀನಿ. ಎನ್ಯುಮರೇಷನ್ ಫಾರ್ಮನ್ನು ನಾವು ಇದು ಖಾಲಿ ಇದೆ, ಆದರೆ ಫಿಲ್ ಮಾಡೇ ಕೊಟ್ಟಿರ್ತೀವಿ. ಅವ್ರದ್ದು ಏನು 2025 ಮತದಾರ ಪಟ್ಟಿಯಲ್ಲಿ ಏನು ಡೀಟೇಲ್ಸ್ ಇದೆ ಅದನ್ನೆಲ್ಲ ಪ್ರಿಂಟ್ ಮಾಡಿ ಅವ್ರಿಗೆ ಕೊಡ್ತೀವಿ. ಒಂದು ಕಾಪಿ ಅವ್ರಿಗೆ ಕೊಡ್ತೀವಿ, ಒಂದು ಕಾಪಿ ನಾವು ತೊಗೊಂಬರ್ತೀವಿ. ಮ್ಯಾಪಿಂಗ್ ಆಗಿದ್ದರೆ ಯಾವುದೇ ಡಾಕ್ಯುಮೆಂಟ್ ಅವಶ್ಯಕತೆ ಇಲ್ಲ. ಮ್ಯಾಪಿಂಗ್ ಆಗಿಲ್ಲ ಅಂದರೆ ಅವ್ರಿಗೆ ಏನೆಲ್ಲ ಡಾಕ್ಯುಮೆಂಟ್ ಇಟ್ಕೋಬೇಕು ಅಂತಲೂ ಒಂದು ಪಟ್ಟಿನೂ ಕೊಟ್ಟು ಬರ್ತೀವಿ. ಡಿಕ್ಲರೇಷನ್ ಫಾರ್ಮಲ್ಲಿ ಆ ಪಟ್ಟಿ ಇರುತ್ತೆ, ಅದನ್ನು ಕನ್ನಡದಲ್ಲೇ ಕೊಡ್ತೀವಿ. ಹಾಗಾಗಿ ಅವರು ಅದನ್ನು ನೋಡಿಕೊಂಡು ಡಾಕ್ಯುಮೆಂಟನ್ನು ಇಟ್ಕೊಂಡ್ರೆ ಫಾರ್ಮನ್ನು ಕೊಡುವಂಥ ಸಂದರ್ಭದಲ್ಲಿ ಡಾಕ್ಯುಮೆಂಟನ್ನು ಕೊಡು. ಸೊ 2 ಟೈಮ್ ವಿಸಿಟ್ ಮಾಡ್ತಾರೆ? ಹೌದು, 2 ಟೈಮ್ ವಿಸಿಟ್ ಮಾಡ್ತಾರೆ. ಸರ್ ಮ್ಯಾಪಿಂಗ್ ಇನ್ನೂ ನಡೀತಾ ಇದೆ ಸರ್? ಮ್ಯಾಪಿಂಗ್ ಕಂಟಿನ್ಯೂಸ್ ಪ್ರೋಸೆಸ್ಸು ಕಂಟಿನ್ಯೂ ಇರ್ತದೆ. ನಮ್ಮ ಕಡೆ ಬಂದೇ ಇಲ್ಲ ಸರ್. ಅಲ್ಲ, ಇದು ಮನೆಗೆ ಹೋಗಿ ಮ್ಯಾಪಿಂಗ್ ಮಾಡೋದಿಲ್ಲ. ನಾವು 2002 ವೋಟರ್ ಲಿಸ್ಟ್ ಇಟ್ಕೊಂಡು ಇಲ್ಲೇ ಕೂತು ಮಾಡೋವಂಥದ್ದು, ಮನೆ ಸಿಸ್ಟಮಲ್ಲಿ ಮಾಡೋವಂಥದ್ದು, ಮೊಬೈಲಲ್ಲಿ ಮಾಡೋವಂಥದ್ದು. ಅವರಿಗೆ ಆ್ಯಪ್ ಇದೆ, BLO ಆ್ಯಪಲ್ಲಿ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಇವಾಗ KR ಮಾರ್ಕೆಟ್ ಅಲ್ಲಿ ಕೇಂದ್ರ ನಗರ ಪಾಲಿಕೆಯಿಂದ ನೀವು ಇನ್ಚಾರ್ಜ್ ತಗೊಂಡ ಮೇಲೆ ಒಂದಷ್ಟು ವರ್ಕ್ಗಳನ್ನೆಲ್ಲ ಮಾಡಿದ್ರಿ. ಸೊ ಏನು ಮೇನ್ ಉದ್ದೇಶ ಮತ್ತು ಯಾವ ಥರ ಕ್ಲೀನ್ ಮಾಡ್ತೀರಾ ಆ ಭಾಗದಲ್ಲಿ? KR ಮಾರ್ಕೆಟು ನಮ್ಮ ಮುಖ್ಯ ಆಯುಕ್ತರು GB ಅವ್ರ ಜೊತೆಗೆ ನಾನು ಸಹ ವಿಸಿಟ್ ಮಾಡಿದ್ದೀನಿ. ಅಲ್ಲಿ ಭಾಳಷ್ಟು ಸುಧಾರಣೆ ಆಗಬೇಕಿದೆ. ಅಲ್ಲಿ ನಿಜವಾಗೂ ಸಹ ಅಲ್ಲಿ ಇರುವಂಥವರು